ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ನಾವು ರೀಪ್ಲೇಸ್ ಅಂಡ್ ರಿಮೂವ್ ಕಾನ್ಸೆಪ್ಟ್ ಬಗ್ಗೆ ಕಲಿತಾ ಹೋಗ್ತೀವಿ. ಸೊ ರೀಪ್ಲೇಸ್ ಅಂಡ್ ರಿಮೂವ್ ಕಾನ್ಸೆಪ್ಟ್ ಅಂದ್ರೆ HTML ನಲ್ಲಿರೋ ಎಲಿಮೆಂಟ್ ಅಥವಾ ಅದರೊಳಗಿರೋ ಟೆಕ್ಸ್ಟ್, ಟೈಟಲ್ಲು, ಹೆಡ್ಡಿಂಗು ಅಥವಾ ಲಿಂಕ್ಸ್ ಅದನ್ನ ಜಾವಾಸ್ಕ್ರಿಪ್ಟ್ ಪೇಜ್ನೊಳಗೆ ತಗೊಬಂದು ಅದನ್ನ ರೀಪ್ಲೇಸ್ ಮಾಡಬಹುದು ಅಥವಾ ರಿಮೂವ್ ಮಾಡಬಹುದು, ಲೈಕ್ ಡಿಲೀಟ್ ಮಾಡಬಹುದು. ಅದನ್ನೇ ರೀಪ್ಲೇಸ್ ಅಂಡ್ ರಿಮೂವ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಸೊ ಫಸ್ಟ್ ನಾವು ರೀಪ್ಲೇಸ್ ಮಾಡೋಣ, ನೆಕ್ಸ್ಟ್ ರಿಮೂವ್ ಮಾಡೋಣ. ಓಕೆನಾ? ಸೊ ರೀಪ್ಲೇಸ್ ಯಾವ್ದು ಮಾಡೋಣ ಅಂದ್ರೆ, ಇಲ್ಲಿ ಹೆಡ್ಡಿಂಗ್ ಅಲ್ಲಿ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ ಇದೆಯಲ್ಲ, ಸೊ ಅದೆಲ್ಲಿದೆ HTML ನಲ್ಲಿ. ಸೊ H1 ನಲ್ಲಿದೆ. ಸೊ H1 ಅಲ್ಲಿ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ ಇದೆ. ಸೊ ಈ ಟೆಕ್ಸ್ಟ್ ನ ಬೇರೆ ಟೆಕ್ಸ್ಟ್ ಗೆ ರೀಪ್ಲೇಸ್ ಮಾಡೋಣ, ಲೈಕ್ ಅದನ್ನ ಕೋಡಿಂಗ್ ಉತ್ಸವ ಅಂತ ಮಾಡೋಣ. ಓಕೆನಾ? ಸೊ ಫಸ್ಟ್ ನಾವು ರೀಪ್ಲೇಸ್ ಮಾಡ್ಬೇಕಂದ್ರೆ ಟೆಕ್ಸ್ಟ್ ನ ಎಲಿಮೆಂಟ್ ಹಾಕೋಬೇಕು. ನಮ್ಗೆ ಇದರಲ್ಲಿ H1 ಇದೆ. ಸೊ H1 ನಾವು H3 ಗೆ ಕನ್ವರ್ಟ್ ಮಾಡೋಣ. ಸೊ ಎಲಿಮೆಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತು. ಸೊ ನಾವು ಪ್ರೀವಿಯಸ್ ವಿಡಿಯೋಗಳೆಲ್ಲ ನೋಡಿದ್ವಿ. ಸೊ ಡಾಕ್ಯುಮೆಂಟ್ ಕ್ರಿಯೇಟ್ ಎಲಿಮೆಂಟ್. ಸೊ ಕ್ರಿಯೇಟ್ ಎಲಿಮೆಂಟ್ ಇದ್ರಲ್ಲಿ H1 ಇದೆಯಲ್ಲ, ನಾವು ರೀಪ್ಲೇಸ್ ಮಾಡೋ ಟೆಕ್ಸ್ಟ್ ನ H3 ಬರೋ ಮಾಡೋಣ. ಸೊ ಅದಕ್ಕೆ ನಾವು H3 ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ H3 ಸೊ H3 ಹಾಕೊಂಡ್ರೆ ಇನ್ನು ಸ್ಮಾಲ್ ಆಗಿ ಬರುತ್ತೆ. ಓಕೆ, ಇದನ್ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಕೊಳ್ಳೋಣ, ಲೈಕ್ ಕಾನ್ಸ್ಟ್ ಟೈಟಲ್ ನಾವು ಮಾಡ್ತಾ ಇರೋದು. ಸೊ ನ್ಯೂ ಟೈಟಲ್ ಅಂತ ತಗೋತೀನಿ, ನ್ಯೂ ಟೈಟಲ್. ಓಕೆ, ಇವಾಗ H3 ಕ್ರಿಯೇಟ್ ಮಾಡ್ಕೊಂಡಾಯ್ತು. H3ಗೆ ಇನ್ನೊಂದು ನ್ಯೂ ಐಡಿ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದರಲ್ಲಿ ನ್ಯೂ ಐಡಿ ಬಂದು ಟೈಟಲ್ ಅಂತ ಇದೆ. ಸೊ ನಾವು ಬೇರೆ ಐಡಿನ ಕ್ರಿಯೇಟ್ ಮಾಡ್ಕೋಬಹುದು ಅಥವಾ ಇದರಲ್ಲಿರೋ ಟೈಟಲ್ ನ ಬೇಕಾದ್ರೆ ತಗೋಬಹುದು. ಸೊ ನಾನು ಇದೇ ಟೈಟಲ್ ಅಂತ ತಗೋತೀನಿ. ಸೊ ಟೈಟಲ್ ಅಲ್ವಾ? ಸೊ ನ್ಯೂ ಟೈಟಲ್. ಸೊ ನಾನು ಟೈಟಲ್ ಅಂತ ತಗೋತೀನಿ, ಅಲ್ಲಿ ಇದೆಯಲ್ಲ ಅದು. ಸೊ ಇವಾಗ ಇಲ್ಲಿ ನೋಡಿದ್ರೆ ಓಕೆ, ನಾ ಕನ್ಸೋಲ್ ಮಾಡ್ಬೇಕು. ಸಾರಿ, ಕನ್ಸೋಲ್ ಡಾಟ್ ಲಾಗ್ ನ್ಯೂ ಟೈಟಲ್. ಓಕೆ, ಇವಾಗ ಇಲ್ಲಿ ನೋಡಿದ್ರೆ ನಮ್ಗೆ H3 ಮತ್ತೆ ಐಡಿ ಕ್ರಿಯೇಟ್ ಆಗಿದೆ. ಸೊ ನಮ್ಗೆ ಒಂದು ಎಲಿಮೆಂಟ್ ನ ಕ್ರಿಯೇಟ್ ಮಾಡಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡು ಈ H3ಗೆ ಅಪೆಂಡ್ ಮಾಡಬೇಕು. ಸೊ ಟೆಕ್ಸ್ಟ್ ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ವಿ. ಲೈಕ್ ಕ್ರಿಯೇಟ್ ಟೆಕ್ಸ್ಟ್ ನೋಡ್ ನ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡಬಹುದು, ಲೈಕ್ ಡಾಕ್ಯುಮೆಂಟ್ ಡಾಟ್ ಕ್ರಿಯೇಟ್ ಟೆಕ್ಸ್ಟ್ ನೋಡ್. ಸೊ ನಾವು ಯಾವ್ದು ರೀಪ್ಲೇಸ್ ಮಾಡ್ಬೇಕಾ ಟೆಕ್ಸ್ಟ್ ನ ಇದರೊಳಗೆ ಬರೀಬೇಕು. ಸೊ ಕೋಡಿಂಗ್ ಉತ್ಸವ ಅಂತ ರೀಪ್ಲೇಸ್ ಮಾಡ್ತೀವಲ್ಲ, ಸೊ ಕೋಡಿಂಗ್ ಉತ್ಸವ. ಸೊ ಇದನ್ನ ಈ H3ಗೆ ಅಪೆಂಡ್ ಮಾಡಬೇಕು. ಲೈಕ್ H3ಗೆ ನಾವು ಕೊಟ್ಟಿರೋ ವೇರಿಯೇಬಲ್ ನ್ಯೂ ಟೈಟಲ್. ಸೊ ನ್ಯೂ ಟೈಟಲ್ ಡಾಟ್ ಅಪೆಂಡ್ ಚೈಲ್ಡ್. ಸೊ ಈಗ ಟೆಕ್ಸ್ಟ್ ನ ಕ್ರಿಯೇಟ್ ಮಾಡಾಯ್ತು. ನೆಕ್ಸ್ಟ್ ರೀಪ್ಲೇಸ್ ಮಾಡಬೇಕು. ಸೊ ರೀಪ್ಲೇಸ್ ಮಾಡ್ಬೇಕಂದ್ರೆ ಓಲ್ಡ್ ಟೈಟಲ್ ಇದೆಯಲ್ಲ, ಸೊ H1 ಅಲ್ಲಿ ಓಲ್ಡ್ ಟೈಟಲ್ ಇದೆ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ. ಸೊ ಅದನ್ನ ಜಾವಾಸ್ಕ್ರಿಪ್ಟ್ ತಗೊಂಡು ನ್ಯೂ ಟೈಟಲ್ ನ ರೀಪ್ಲೇಸ್ ಮಾಡಬೇಕು. ಓಕೆನಾ? ಫಸ್ಟ್ ಓಲ್ಡ್ ಟೈಟಲ್ ನ ತಗೊಳ್ಳೋಣ. ಸೊ ಓಲ್ಡ್ ಟೈಟಲ್ ಅಲ್ಲಿ ಐಡಿ ಇದೆ. ಸೊ ಐಡಿ ಟೈಟಲ್ ಅಂತ ಇದೆ. ಸೊ ಅದನ್ನ ತಗೊಳ್ಳೋಣ. ಸೊ ಐಡಿ ಹೇಗೆ ತಗೊಳ್ಳೋದು ಅಂತ ನಿಮ್ಗೆ ಗೊತ್ತು. ಫಾರ್ ಯೂಸಿಂಗ್ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ. ಸೊ ಗೆಟ್ ಎಲಿಮೆಂಟ್ ಬೈ ಐಡಿ. ಸೊ ಐಡಿ ಬಂದು ಟೈಟಲ್. ಇದನ್ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ಕೊಳ್ಳೋಣ. ಸೊ ಕಾನ್ಸ್ಟ್ ಓಲ್ಡ್ ಟೈಟಲ್. ಓಕೆ, ಓಲ್ಡ್ ಟೈಟಲ್. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದರ ಪೇರೆಂಟ್ ಸ್ಟೂಡೆಂಟ್ ಟಾಸ್ಕ್ ಮ್ಯಾನೇಜರ್ ಅಂತ ಇದೆಯಲ್ಲ, ಸೊ ಅದರ ಪೇರೆಂಟ್ ತಗೋಬೇಕು. ಏನಕ್ಕೆ ಅಂದ್ರೆ ಆ ಪೇರೆಂಟ್ ಇಂದನೇ ನಾವು ರೀಪ್ಲೇಸ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಸೊ H1 ಪೇರೆಂಟ್ ಬಂದು ಡಿವಿಷನ್. ಸೊ ಡಿವಿಷನ್ಗೆ ನಾವು ಕ್ಲಾಸ್ ಅಲ್ಲಿ ಕಂಟೈನರ್ ಅನ್ನು ನೇಮ್ ಕೊಟ್ಟಿದೀವಿ. ಸೊ ಅದನ್ನ ತಗೋಣ. ಸೊ ನಾವು ಐಡಿ ತಗೋಬೇಕಾದ್ರೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ಐಡಿ ಯೂಸ್ ಮಾಡಿದ್ವಿ. ಸೊ ನಾವು ಕ್ಲಾಸ್ ನೇಮ್ ತಗೋಬೇಕಾದ್ರೆ ಕ್ವೆರಿ ಸೆಲೆಕ್ಟರ್ ಯೂಸ್ ಮಾಡಬೇಕು. ಸೊ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೊತೀನಿ, ಕಾಸ್ಟ್ ಪೇರೆಂಟ್ ಡಾಕ್ಯುಮೆಂಟ್ ಡಾಟ್ ಕ್ವೆರಿ ಸೆಲೆಕ್ಟರ್. ಕ್ಲಾಸ್ ನೇಮ್ ಬಂದು ಕಂಟೈನರ್. ಸೊ ಇವಾಗ ಏನ್ ಮಾಡಿದ್ವಿ, ಈ H1 ಐಡಿ ತಗೊಂಡಿದ್ದೀವಿ, ಹಾಗೆ ಇದರ
ಪೇರೆಂಟ್ ಕ್ಲಾಸ್ ನೇಮ್ ತಗೊಂಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಏನ್ ಮಾಡಬೇಕು, ಜಸ್ಟ್ ಪೇರೆಂಟಿಗೆ ರೀಪ್ಲೇಸ್ ಮಾಡಬೇಕು. ಸೊ ಪೇರೆಂಟ್ ರೀಪ್ಲೇಸ್ ಚೈಲ್ಡ್ ನ್ಯೂ ಟೈಟಲ್ ಓಲ್ಡ್ ಟೈಟಲ್. ನ್ಯೂ ಟೈಟಲ್ ಅಲ್ಲಿ ನಾವು H3 ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಫಾರ್ ಯೂಸಿಂಗ್ ಕ್ರಿಯೇಟ್ ಎಲಿಮೆಂಟ್. ಸೊ ನೆಕ್ಸ್ಟ್ ಕ್ರಿಯೇಟ್ ಟೆಕ್ಸ್ಟ್ ನೋಡಿ ಯೂಸ್ ಮಾಡಿ ಒಂದು ಟೆಕ್ಸ್ಟ್ ನ ಕ್ರಿಯೇಟ್ ಮಾಡ್ಕೊಂಡಿದೀವಿ ಕೋಡಿಂಗ್ ಉತ್ಸವ ಅಂತ. ನೆಕ್ಸ್ಟ್ ಆ ಟೆಕ್ಸ್ಟ್ ನೋಡ್ನ ಅಪೆಂಡ್ ಮಾಡ್ಕೊಂಡಿದೀವಿ ಎಲ್ಲಿಗೆ, ನ್ಯೂ ಟೈಟಲ್ ಒಂದು ವೇರಿಯೇಬಲ್ಗೆ ಅಪೆಂಡ್ ಚೈಲ್ಡ್ ಯೂಸ್ ಮಾಡಿ ಅಪೆಂಡ್ ಮಾಡ್ಕೊಂಡಿದೀವಿ. ಓಕೆನಾ, ಅದೇ ನ್ಯೂ ಟೈಟಲ್. ನೆಕ್ಸ್ಟ್ ಬಂದು ಓಲ್ಡ್ ಟೈಟಲ್. ಸೊ ಓಲ್ಡ್ ಟೈಟಲ್ಗೆ ನಾವಿಲ್ಲಿ ಕೊಟ್ಟಿದ್ದೀವಲ್ವಾ ID ಟೈಟಲ್ ಅಂತ. ಸೊ ಐಡಿನ ಗೆಟ್ ಎಲಿಮೆಂಟ್ ಬೈ ಐಡಿನ ಯೂಸ್ ಮಾಡಿ ಟೈಟಲ್ನ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ಪೇರೆಂಟ್ ಅನ್ನೋ ವೇರಿಯೇಬಲ್ಗೆ ಕ್ವೆರಿ ಸೆಲೆಕ್ಟರ್ ಯೂಸ್ ಮಾಡಿ ಇದರ ಪೇರೆಂಟ್ ಯಾವುದು ಡಿವಿಷನ್, ಆ ಡಿವಿಷನ್ದು ಕ್ಲಾಸ್ ನೇಮ್ ಬಂದು ಕಂಟೈನರ್, ಆ ಕಂಟೈನರ್ನ ತಗೊಂಡಿದ್ದೀವಿ. ಇವಾಗ ಏನ್ ಮಾಡ್ತಾ ಇದೀವಿ, ಸೊ ಈ ಲೈನ್ ಮೇನ್ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ಓಕೆನಾ, ಕನ್ಫ್ಯೂಸ್ ಆಗ್ಬೇಡಿ, ಕೇಳಿಸ್ಕೊಳ್ಳಿ. ಸೊ ನಾವಿಲ್ಲಿ ಪೇರೆಂಟ್ ತಗೊಂಡಿದ್ದೀವಲ್ವಾ, ಪೇರೆಂಟಿಗೆ ಕ್ಲಾಸ್ ಕಂಟೈನರ್ ಅಸೈನ್ ಮಾಡಿದ್ದೀವಿ. ಸೊ ಆ ಪೇರೆಂಟ್ ಡಾಟ್ ರೀಪ್ಲೇಸ್ ಚೈಲ್ಡ್ ನ್ಯೂ ಟೈಟಲ್ ಬಂದು ನಾವೇನೇನು ಕೊಟ್ಟಿದ್ದೀವಿ H3 ಒಳಗೆ ಕೋಡಿಂಗ್ ಉತ್ಸವ ಇದೆ, ಇದು ನ್ಯೂ ಟೈಟಲ್. ಸೊ ಅದನ್ನ ಓಲ್ಡ್ ಟೈಟಲ್ಗೆ ರೀಪ್ಲೇಸ್ ಮಾಡು ಅಂತ ಹೇಳ್ತಾ ಇದೀವಿ. ಯಾರಿಗೆ, ಪೇರೆಂಟಿಗೆ. ಪೇರೆಂಟ್ ಅಲ್ವಾ ಚೈಲ್ಡ್ ನ ರೀಪ್ಲೇಸ್ ಮಾಡಬೇಕು. ಸೊ ಇಲ್ಲೇ ಹೇಳ್ತಿದೆ ನೋಡಿ, ರೀಪ್ಲೇಸ್ ಚೈಲ್ಡ್ ಅಂತ. ಸೊ ಅದಕ್ಕೇನೆ ಪೇರೆಂಟ್ ಡಾಟ್ ರೀಪ್ಲೇಸ್ ಚೈಲ್ಡ್ ನ್ಯೂ ಟೈಟಲ್ ನ ಓಲ್ಡ್ ಟೈಟಲ್ಗೆ ರೀಪ್ಲೇಸ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಇದರ ಪೇರೆಂಟ್ ನ ತಗೊಂಡಿರೋದು. ಇದರ ಪೇರೆಂಟ್ ಯಾವುದು, ಕ್ಲಾಸ್. ಈ ಪೇರೆಂಟ್ ಹೇಳಿದ್ರೆ ಈ ಚೈಲ್ಡ್ ನ ರೀಪ್ಲೇಸ್ ಮಾಡುತ್ತೆ. ಸೊ ಅದಕ್ಕೆ ನಾವು ರೀಪ್ಲೇಸ್ ಚೈಲ್ಡ್ ಅಂತ ತಗೊಂಡಿದ್ದೀವಿ. ಓಕೆನಾ, ಇದನ್ನ ನೀವು ಒಂದ್ಸರಿ ಟ್ರೈ ಮಾಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದು ರಿಮೂವ್. ಸೊ ನಾನು ಫಸ್ಟು ಕಮೆಂಟಲ್ಲಿ ರಿಮೂವ್ ಎಲಿಮೆಂಟ್ ಅಂತ ಹಾಕೊಂತೀನಿ. ಸೊ ರಿಮೂವ್ ಎಲಿಮೆಂಟ್ನ ನಾವು ಆ ಎಲಿಮೆಂಟ್ ತಗೊಂಡು ರಿಮೂವ್ ಮಾಡ್ಬೋದು, ಅಥವಾ ಅದರ ಕ್ಲಾಸ್ ನೇಮು ಅಥವಾ ID ಅಥವಾ ಅದು ಪೇರೆಂಟ್ ತಗೊಂಡು ಕೂಡ ರಿಮೂವ್ ಮಾಡ್ಬೋದು. ಓಕೆನಾ, ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ನಾವಿಲ್ಲಿ ಫಸ್ಟ್ ಎಲಿಮೆಂಟ್ ತಗೊಂಡು ರಿಮೂವ್ ಮಾಡೋಣ. ಎಲಿಮೆಂಟ್ ಅಥವಾ ಅದು ಚೈಲ್ಡ್ ಕೂಡ ಆಗುತ್ತೆ, ಯಾವ್ದದು. ಸೊ ಇದು 3 ಚೈಲ್ಡ್ ಇದೆಯಲ್ಲ, ಅಥವಾ 3 ಲಿಸ್ಟ್ ಇದೆಯಲ್ಲ, ಅದರಲ್ಲಿ ಯಾವ್ದಾರ ಒಂದು ರಿಮೂವ್ ಮಾಡೋಣ. ಸೊ ಅದೆಲ್ಲಿದೆ, ಸೊ ಇಲ್ಲಿದೆ, ಅದರ ಪೇರೆಂಟ್ ಬಂದು UL. ಓಕೆನಾ, ಸೊ ಫಸ್ಟ್ ನಾವು ಅದನ್ನು ತಗೋಣ. ಸೊ ಕಾನ್ಸ್ li is equal to document dot query selector all li. ಸೊ li ತಗೊಂಡಿದ್ದೀವಿ. ಇವಾಗ ಜಸ್ಟ್ ಅದ್ರಲ್ಲಿ ಯಾವ್ದಾರ ಒಂದು ರಿಮೂವ್ ಮಾಡ್ಬೇಕಂದ್ರೆ, ಸೊ li ನಮ್ಗೆ ಯಾವ್ದು ಬೇಕು ತಗೊಂಡ್ರೆ, ಫಸ್ಟ್ ಒನ್ ಯಾವುದು 0 ಇಂಡೆಕ್ಸ್ HTML ಜಸ್ಟ್ ರಿಮೂವ್ ಆಗುತ್ತೆ. ನಾವು li ಕೂಡ ತಗೋಬಹುದು, ಅಥವಾ ಅದರಲ್ಲಿರೋ ID ಕೂಡ ತಗೋಬಹುದು. ಅದ್ರಲ್ಲಿ ಏನಿದೆ ID ಇಲ್ಲ. ಸೊ ಕ್ಲಾಸ್ ನೇಮ್ ಇದೆ ಕಲೆಕ್ಷನ್ ಐಟಮ್ ಅಂತ. ಸೊ ಕಲೆಕ್ಷನ್ ಐಟಮ್ ಕ್ವೆರಿ ಸೆಲೆಕ್ಟರ್ ಕಲೆಕ್ಷನ್ ಐಟಮ್ ತಗೋಬೇಕಂದ್ರೆ ಡಾಟ್ ಯೂಸ್ ಮಾಡಬೇಕು. ಕಲೆಕ್ಷನ್ ಐಟಮ್ ತಗೊಂಡ್ರೆ ಅದು ಕೂಡ ವರ್ಕ್ ಆಗುತ್ತೆ. ಓಕೆನಾ, ನೀವು ಎಲಿಮೆಂಟ್ ಕೂಡ ತಗೋಬಹುದು, ಅಥವಾ ಕ್ಲಾಸ್ ನೇಮ್ ಕೂಡ ಆದ್ರೂ ತಗೋಬಹುದು. ಸೊ ಎರಡು ವರ್ಕ್ ಆಗ್ತಿದೆ. ನಾವು ಒಂದು ಕೊಟ್ಟೆ, ಸೊ ಇಂಡೆಕ್ಸ್ 1 ಕೊಟ್ಟೆ, ಸೊ 2 ಅಂತ ಕೊಟ್ಟರೆ ಜಾವಾ ಸ್ಕ್ರಿಪ್ಟ್ ರಿಮೂವ್ ಆಗುತ್ತೆ. ಸೊ ನಾವಿಲ್ಲಿ ಎಲಿಮೆಂಟ್ ಅಂತ ಕೊಟ್ಟರೆ ಅದು ಕೂಡ ವರ್ಕ್ ಆಗುತ್ತೆ. ಜಸ್ಟ್ ಎಲಿಮೆಂಟ್ ಬಂದು LIL. ಸೊ ಓಕೆನಾ, ಸೊ ರಿಮೂವ್ ಆಗಿದೆ, ಸಕ್ಸಸ್. ನಾವು ಪೇರೆಂಟ್ ತಗೊಂಡು ಕೂಡ ರಿಮೂವ್ ಮಾಡ್ಬೋದು, ಅಂಡ್ ಸೇಮ್ ಇರುತ್ತೆ, ಬಟ್ ನಾವು ಇಲ್ಲಿ ಪೇರೆಂಟ್ ತಗೋತೀವಿ ಅಷ್ಟೇ. ಜಸ್ಟ್ ಕಾನ್ಸ್ಟ್ ಪ್ಲೀಸ್ is equal to document dot query selector ಪೇರೆಂಟ್ ಬಂದು UL ಅಲ್ವಾ. ಸೊ UL, ಸೊ ಸಾರಿ UL. ಸೊ ಇದರಲ್ಲಿ ನಾವು ಅವಾಗ ಇಲ್ಲಿ ರೀಪ್ಲೇಸ್ ಚೈಲ್ಡ್ ಅಂತ ತಗೊಂಡ್ವಲ್ಲ, ಸೊ ಪೇರೆಂಟ್ ತಗೊಂಡಲ್ಲ ಮಾಡ್ತಾ ಇರೋದು. ಸೊ ಅದಕ್ಕೆ ರೀಪ್ಲೇಸ್ ಚೈಲ್ಡ್. ಸೊ ಇಲ್ಲಿ ಪೇರೆಂಟ್ ತಗೊಂಡಿದ್ದೀವಿ, ಅದಕ್ಕೆ ರಿಮೂವ್ ಚೈಲ್ಡ್. ಸೊ ರಿಮೂವ್ ಚೈಲ್ಡ್. ಸೊ ನಾವು ಆಲ್ರೆಡಿ ಇಲ್ಲಿ ಸೆಕೆಂಡ್ ಒಂದು ರಿಮೂವ್ ಮಾಡಿದ್ದೀವಿ. ಸೊ ಇನ್ನು ಕಮೆಂಟ್ ಮಾಡ್ತೀನಿ. ಸೊ ನಾವು ಪೇರೆಂಟ್ ತಗೊಂಡ್ರೆ ನಾವು ಚೈಲ್ಡ್ ಕೂಡ ತಗೋಬೇಕು ರಿಮೂವ್ ಮಾಡೋಕ್ಕೆ. ಸೊ ರಿಮೂವ್ ಚೈಲ್ಡ್. ಸೊ li ಬಂದು ಚೈಲ್ಡ್. ಸೊ ಯಾವ್ದನ್ನ ರಿಮೂವ್ ಮಾಡೋಣ, ಸೊ ಫಸ್ಟ್ ಒನ್ ರಿಮೂವ್ ಮಾಡೋಣ. 0 ಇಂಡೆಕ್ಸ್ HTML ರಿಮೂವ್ ಆಗಿದೆ. ಹಾಗೆ 1 ಕೊಟ್ರೆ
CSS ರಿಮೂವ್ ಆಗಿದೆ. ಸೆಕೆಂಡ್ ಕೊಟ್ಟರೆ ಜಾವಾಸ್ಕ್ರಿಪ್ಟ್ ರಿಮೂವ್ ಆಗಿದೆ. ಸೊ ಇದು ರೀಪ್ಲೇಸ್ ಆ್ಯಂಡ್ ರಿಮೂವ್ ಕಾನ್ಸೆಪ್ಟ್. ಇದನ್ನು ಪ್ರಾಕ್ಟೀಸ್ ಮಾಡಿ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.